ನಮಸ್ತೆ ಕರ್ನಾಟಕ, ಹೇಗಿದ್ದೀರಿಲ್ಲ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಾರಾಹಿ ಅಮ್ಮನ ಪೂಜೆ ಬಗ್ಗೆ ಹೇಳಿದ್ದೀನಿ. ವಾರಾಹಿ ಅಮ್ಮನ ಪೂಜೆನ ಗುರುವಾರ ದಿನ ಸಂಜೆ ಕೊನೆಯ ಗುಪ್ತ ನವರಾತ್ರಿಯ ಕೊನೆಯ ದಿನ ಪ್ರತಿಯೊಬ್ಬರು ಮಾಡಿ ತುಂಬ ಸುಲಭವಾದಂಥ ಪೂಜೆ, ಜೊತೆಗೆ ತುಂಬ ಪವರ್ಫುಲ್ಲಾದಂಥ ದೇವಿ. ಹಾಗಾಗಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡಬಲ್ಲ ಆ ತಾಯಿಗ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಿ. ಆದರೆ ಏನೇನು ಬೇಕು ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ದಯವಿಟ್ಟು ನೋಟ್ ಮಾಡಿಟ್ಕೊಳ್ಳಿ. ಮಣೆ ಒಂದು ಬೇಕು, ಆಮೇಲೆ ಕೆಂಪು ವಸ್ತ್ರ, ಕಂಬದ ದೀಪ. ಕಂಬದ ದೀಪ ಅಂದರೆ 5 ಮುಖದ ದೀಪ, ಕಂಬದ ದೀಪ ಹಿತ್ತಾಳೆದೆಲ್ಲ ಬರುತ್ತಲ್ವ ಅದು. ಆಮೇಲೆ 1 ಡಜನ್ ಕೆಂಪು ಬಳೆ, 1 ಡಜನ್ ಕೆಂಪು ಬಳೆ ಬೇಕು. ಆಮೇಲೆ ಒಂದು ತಟ್ಟೆ ಅಂದರೆ ನಿಮ್ಮ ಆ ದೀಪ, 2 ದೀಪ ಅಲ್ಲಿ ಹಿಡಿಯುವ ಹಾಗೆ ಇರಬೇಕು. ಅಷ್ಟು ದೊಡ್ಡ ಬಟ್ಲನ್ನು ನೀವು ತಗೋಬೇಕು. ಹಿತ್ತಾಳೆ ಅಥವಾ ತಾಮ್ರ, ಬೆಳ್ಳಿ ಇದ್ದವರಾದರೆ ಬೆಳ್ಳಿ. 1 ರೂಪಾಯಿ ನಾಣ್ಯ, 2 ಮುಷ್ಟಿ ಅಕ್ಕಿ. 1 ರೂಪಾಯಿ ನಾಣ್ಯ, 2 ಮುಷ್ಟಿ ಅಕ್ಕಿ ಬೇಕು. ಆಮೇಲೆ ತುಪ್ಪ ಮತ್ತು ಎಳ್ಳೆಣ್ಣೆ ಬೇಕು. ಕೆಂಪು ಅಥವಾ ನೀಲಿಯ ಹೂ ಬೇಕು. ಇದಿಷ್ಟು ತಾಯಿಯೇ ಇದಕ್ಕೆ ಬೇಕು. ಆಮೇಲೆ ತಾಂಬೂಲಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅವಳಿಗೆ. ತಾಂಬೂಲವನ್ನು ಒಂದೇ ತಾಟಲ್ಲಿ ಇಡಬೇಕು. ಇದನ್ನು 2 ವೀಳ್ಯದೆಲೆ, 2 ಅಡಿಕೆ, 12 ಕೆಂಪು ಬಳೆ. ಅಂದರೆ ಆ ಕೆಂಪು ಬಳೆ ಹೇಳಿದ್ದೀನಲ್ವ, ಇದು ತಾಂಬೂಲಕ್ಕೆ. 11 ರೂಪಾಯಿ ದಕ್ಷಿಣೆ. ನೈವೇದ್ಯಕ್ಕೆ ಏನೇನು ಬೇಕು ಅಂದರೆ ಬೆಲ್ಲದ ಪಾನಕ, ಬಾಳೆಹಣ್ಣು, ಗಡ್ಡೆ ಗೆಣಸು ಏನಾದರೂ ನಡೆಯುತ್ತೆ. ಅದು ಸುವರ್ಣಗಡ್ಡೆ ಅಂತೀವಿ, ಆಮೇಲೆ ಗೆಣಸು ಅಂತೀವಿ, ಬರೀ ಗೆಣಸು ಅಂತೇವಲ್ವ. ಅದಾದೋಡಿ ಯಾವುದೂ ಇಲ್ಲ ಅಂತ ಅಂದರೆ ಬೆಲ್ಲದ ಪಾನಕವನ್ನು ಮಾಡಿಡಿ, ಬಾಳೆಹಣ್ಣನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡಿ. ಆಮೇಲೆ ತಾಯಿಯ 12 ನಾಮಾವಳಿಯನ್ನು ಇದರಲ್ಲಿ ಹಾಕ್ತೀನಿ ನಾನು. ಅದನ್ನು ಸಹಿತ ನೀವು ಆ ತಾಯಿಗೆ ನಾಮಾವಳಿಯನ್ನು ಉಚ್ಚಾರಣೆ ಮಾಡ್ತಾ 12 ಕೆಂಪು ಹೂವಿನಿಂದ ಒಂದೊಂದು ಉಚ್ಚಾರಣೆಗೂ ಒಂದೊಂದು ಹೂವನ್ನು ಅವಳಿಗೆ ಸಮರ್ಪಣೆ ಮಾಡ್ತಾ ಹೋಗಬೇಕು. ಆಮೇಲೆ ನೀವು ದೀಪ ಹಚ್ತೀರಿ. ಬಲಭಾಗದಲ್ಲಿ ಇರುವಂಥ ದೀಪಕ್ಕೆ ದೇವಿಯ ಬಲಭಾಗ ಅಂದರೆ ಆ ಕಂಬನೇ ನಮಗೆ ವಾರಾಹಿ ಅಮ್ಮ, ಆ ದೀಪದ ಕಂಬನೇ. ಬಲಭಾಗದಲ್ಲಿ ಬಿಳಿಯ ಬತ್ತಿಯನ್ನು ಹಾಕಬೇಕು, ಅದಕ್ಕೆ ತುಪ್ಪ ಹಾಕಬೇಕು. ಎಡಭಾಗದಲ್ಲಿ ಕೆಂಪು ಬತ್ತಿ ಅಂದರೆ ಬಿಳಿಯ ಬತ್ತಿಯನ್ನೇ ಕೆಂಪು ಮಾಡಿಕೊಂಡು ಹಾಕುವಂಥದ್ದು. ಅದಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ನೀವು ಹಾಕಬೇಕು. ಹಾಗಾದರೆ ಪೂಜೆಯನ್ನು ಹೇಗೆ ಮಾಡೋದು? ಪ್ರಥಮವಾಗಿ ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು, ಮನದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಮಣೆಯನ್ನು ಇಟ್ಟು ಮಣೆಯ ಮೇಲೆ ಆ ನಿಮ್ಮ ಬಟ್ಟಲನ್ನು ಇಡಬೇಕು. ಆ ಬಟ್ಟಲನ್ನು ಇಟ್ಟ ಮೇಲೆ ಅದರ ಮೇಲೆ ಬ್ಲೌಸ್ ಪೀಸ್ ಇಡಿ. ಅದರ ಮೇಲೆ 2 ಮುಷ್ಟಿ ಅಕ್ಕಿಯನ್ನು ಹಾಕಿ 1 ರೂಪಾಯಿ ನಾಣ್ಯವನ್ನು ಹಾಕಿ ಅಕ್ಕಿಯ ಮಧ್ಯದಲ್ಲಿ ಇಡಿ. ಮಧ್ಯದಲ್ಲಿ ಇಟ್ಟ ಮೇಲೆ 2 ದೀಪವನ್ನು ಅಲ್ಲಿ ಇಡಿ. ಏನು 2 ಮುಷ್ಟಿ ಅಕ್ಕಿ ಹಾಕಿದಿರಿ, ಆ ದೀಪವನ್ನು ಅಲ್ಲಿ ಇಡಿ. ಅಲ್ಲಿ ಇಟ್ಟು ನಾನು ಹೇಗೆ ಬತ್ತಿ ಹೇಳಿದ್ದೀನಿ ಹಾಗೆ ಬತ್ತಿಯನ್ನು ಹಾಕಿ. ಕೆಲವರು 5 ಮುಖಕ್ಕೂ ಬತ್ತಿ ಹಾಕ್ತಾರೆ, ಆದರೆ ನಾವು ಒಂದೇ ಬಗ್ಗೆ ಹೇಳಿದೆ. 5 ಮುಖಕ್ಕೆ ಬತ್ತಿ ಹಾಕಿದರೆ ನಿಮ್ಮ ಪೂಜೆ ಮುಗಿಯೋದ್ರೊಳಗೆ ಬೇಗ ಆರುತ್ತೆ. ಹಾಗಾಗಿ 5 ಮುಖದಲ್ಲಿ ಒಂದೊಂದು ಬತ್ತಿಯನ್ನು ಹಾಕಿ ಸಾಕು. ಇಷ್ಟು ಮಾಡಿದ ಮೇಲೆ ಆ ತಾಯಿಗೆ ಇಷ್ಟನ್ನು ಮಾಡಿದ ಮೇಲೆ ಬೇಕಾದರೆ ನೀವು ಹೂವಿನಿಂದ ಅವಳನ್ನು ಶೃಂಗಾರ ಮಾಡಿ. ಆ ಏನು ತಾಟ್ ಇಟ್ಕೊಂಡಿರ್ತೀರಿ ನೀವು, ಅಥವಾ ಕಂಬ ದೊಡ್ಡದಿದ್ದರೆ ಸಹಿತ ಆ ಕಂಬಕ್ಕೂ ಸಹಿತ ನೀವು ಹೂವಿನಿಂದ ಅಲಂಕಾರವನ್ನು ಮಾಡಿ. ಅಲಂಕಾರವನ್ನು ಮಾಡಿದ ಮೇಲೆ ಅವಳ ಹತ್ತಿರ ನೈವೇದ್ಯಕ್ಕಂತ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ನೈವೇದ್ಯಕ್ಕೆ, ತಾಂಬೂಲಕ್ಕೆ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು, ಆಮೇಲೆ ನಾನು ಹೇಳಿದೆ ಅಲ್ವಾ, ಗಣಪತಿ ಮತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ತಾಯಿಯನ್ನು ಪ್ರಾರ್ಥನೆ ಮಾಡಿ. ತಾಯಿಯನ್ನು ಪ್ರಾರ್ಥನೆ ಮಾಡಿ ಆ ತಾಯಿ ಹತ್ರ ನಿಮ್ಮ ಏನು ಇಷ್ಟಾರ್ಥ ಇದೆ ಅದನ್ನು ಅವಳಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು, ನಾನು ಗುಪ್ತ ನವರಾತ್ರಿಯ ಕೊನೆಯ ದಿನ ಈ ಪೂಜೆಯನ್ನು ತಾಯಿ ಮಾಡ್ತಾ ಇದ್ದೀನಿ, ಸಾಧ್ಯ ಆದರೆ ತಿಂಗಳಿಗೊಮ್ಮೆ ನಿನ್ನ ಪೂಜೆಯನ್ನು ಮಾಡ್ತಾ ಹೋಗ್ತೀನಿ, ನನ್ನ ಇಷ್ಟಾರ್ಥವನ್ನು ಈಡೇರಿಸ್ಕೊಡು ತಾಯಿ ಅಂತ ಅವಳಲ್ಲಿ ಸಂಕಲ್ಪವನ್ನು ಮಾಡಿ 12 ನಾಮಾವಳಿಯನ್ನು, ಒಂದೊಂದು ನಾಮಾವಳಿಗೂ ಒಂದೊಂದು ಹೂವಿನಿಂದ ಅರ್ಚನೆಯನ್ನು ಮಾಡ್ತಾ ಆ ತಾಯಿಗೆ 12 ನಾಮಾವಳಿಗಳನ್ನು ಹೇಳಿ. ಇಲ್ಲ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಆ ತಾಯಿಯ ಮಂತ್ರ ತುಂಬ ಸಿಗುತ್ತೆ, ಅಷ್ಟೋತ್ತರ ಸಿಗುತ್ತೆ. ಅದು ಬೇಕಾದರೂ ಸಹಿತ ನೀವು ಹೇಳಬಹುದು. ಬಾಳೆಹಣ್ಣು ಅಥವಾ
ಪಾನಕ ಯಾವುದೇ ಆದರೂ ನೀವು ಇಟ್ಟಿದ್ದಿದ್ರೆ ನಿಮ್ಮ ಮನೆ ಮಂದಿ ಮಾತ್ರ ತಿನ್ನಬೇಕು. ಜೊತೆಗೆ ಈ ಪೂಜೆ ಗುಪ್ತ ನವರಾತ್ರಿ ಅಥವಾ ಗುಪ್ತ ಪೂಜೆ ಅಂದರೆ 7 ಗಂಟೆಯ ನಂತರ ಮಾಡುವಂಥದ್ದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ನೀವು ಪೂಜೆ ಮಾಡಿದ್ದೀರಿ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಖಂಡಿತವಾಗಿ ಪೂಜೆಯನ್ನು ಮಾಡಿ ಆದ ಮೇಲೆ ಎಲ್ಲ ಭಜನೆ ಬೇಕಾದರೆ ಭಜನೆ ಹೇಳಿ, ದೇವಿ ಪಾರಾಯಣ ಓದಿದ್ರು ಪಾರಾಯಣ ಓದಿ, ಲಲಿತಾ ಸಹಸ್ರನಾಮ ಹೇಳೋದಿದ್ರೆ ಲಲಿತಾ ಸಹಸ್ರನಾಮ ಹೇಳಿ, ಅದು ನಿಮಗೆ ಬಿಟ್ಟಿರುವಂಥದ್ದು. ಸ್ವಲ್ಪ ಟೈಮ್ ಇದೆ, ಏನೋ ಖುಷಿ ಆಗ್ತಾ ಇದೆ, ನಾನು ಲಲಿತಾ ಸಹಸ್ರನಾಮವನ್ನು ಹೇಳ್ತೀನಿ, ಇಲ್ಲ ಇನ್ನೇನೋ ದೇವಿಯ ಭಜನೆಯನ್ನು ಮಾಡ್ತೀನಿ ಅಂದರೂ ಸಹಿತ ಅದನ್ನು ಮಾಡ್ಬೋದು. ಕೊನೆಗೆ 5 ತುಪ್ಪದ ಬತ್ತಿ, 5 ಆರತಿ ಅಂದರೆ 5 ತುಪ್ಪದ ದೀಪ ಹಚ್ಚುವಂಥ ತಾಟ ಇರುತ್ತಲ್ಲ, ಅದರಿಂದ ಅವಳಿಗೆ ಆರತಿಯನ್ನು ಮಾಡಿ ನೈವೇದ್ಯವನ್ನೆಲ್ಲ ಸಮರ್ಪಣೆ ಮಾಡಿ. ಅದು ನೆನಪಿರಲಿ ನಿಮಗೆ, ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಫಲತಾಂಬೂಲವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿ ನೆನಪಿಟ್ಟು ಆಮೇಲೆ ಆರತಿಯನ್ನು ಮಾಡಿದ ಮೇಲೆ ಅವಳಿಗೆ ನಮಸ್ಕಾರವನ್ನು ಮಾಡಿದ ಮೇಲೆ ಅಲ್ಲಿಗೆ ಪೂಜೆ ಮುಗಿಯುತ್ತೆ. ಮಾಡಿದಂಥ ನೈವೇದ್ಯವನ್ನು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಷ್ಟು ಜನ ಮಾತ್ರ ಸೇವಿಸಿ. ಮತ್ತು ಯಾರಿಗೂ ಈ ಪೂಜೆಯ ಪ್ರಸಾದವನ್ನು ಕೊಡಬೇಕಂತಿಲ್ಲ, ಅಥವಾ ಯಾರನ್ನೂ ಕರೆದು ಅರಿಶಿನ ಕುಂಕುಮ ಕೊಡಬೇಕಂತಿಲ್ಲ, ಏನೂ ಇಲ್ಲ. ಗುಪ್ತವಾಗಿ ಮಾಡುವಂಥ ಪೂಜೆ ಇದು. ಹಾಗಾಗಿ ಸುಲಭವಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಅದರಲ್ಲಿ ಗೊತ್ತಾಗದೇ ಇದ್ದರೆ ಅಥವಾ ನಾನೇ ಎಲ್ಲಾದರೂ ತಪ್ಪಿದ್ದಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಲ್ಲರೂ ಈ ವ್ರತವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.